ಇಂದ್ರ ಅವರ ಬಹಳ ಫೇಮಸ್ ಡೈಲಾಗ್, ಕನ್ನಡಿಗರು ವಿಶಾಲ ಹೃದಯದವರು ಅಂತ. ನಾವು ಹಾಗೆ ಅಲ್ವಾ, ಎಲ್ಲರನ್ನೂ ನಮ್ಮವರು ಅಂತ ಒಪ್ಕೊಳ್ತೇವೆ, ಅಪ್ಕೊಳ್ತೇವೆ, ಸಹಬಾಳ್ವೆ ಘಟನೆ ಆಗುತ್ತೆ, ಪೊಲೀಸರು ಅವರನ್ನ ವಶಕ್ಕೆ ಪಡಿತಾರೆ, ಅದಾದ ನಂತರದಲ್ಲಿ ಮರ್ತು ಹೋಗ್ಬಿಡ್ತೀವಿ ಮತ್ತೊಂದು ಪ್ರಕರಣ ಆಗುವವರೆಗೂ. ಇದು ಜನರ ಪರಿಸ್ಥಿತಿ. ಆದರೆ ನಮ್ಮ ರಾಜಕಾರಣಿಗಳದಂತೂ ಅಧೋಗತಿ. ಅದರಲ್ಲೂ ಬೆಳಗಾವಿ ಭಾಗದ ರಾಜಕಾರಣಿಗಳು ಮಾತೇ ಆಡಲ್ಲ, ಮರಾಠಿ ಓಟ್ ಬೇಕಲ್ಲ. ನಾವು ಕನ್ನಡಿಗರು, ಕನ್ನಡ ಪರ, ನಾವು ಕೂಡ ಕನ್ನಡ ನೆಲದವರು, ಇಲ್ಲಿ ಕನ್ನಡಿಗರ ಬಗ್ಗೆನೇ ನಾವು ಧ್ವನಿ ಎತ್ತೋದು ಹೇಳಲ್ಲ ರಾಜಕಾರಣಿಗಳು. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ನಾಮಕೆ ವಾಸ್ತೆ ಅನ್ನೋ ಥರದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಲಕ್ಷ್ಮೀ ಮೇಡಮ್ ಅಂತೂ ಎಲ್ಲಿದ್ದಾರೆ ಗೊತ್ತಿಲ್ಲ. ಈ ವಿಚಾರದಲ್ಲಿ ಈ ಕನ್ನಡಿಗ ಕಂಡಕ್ಟರ್ ಬಗ್ಗೆ ಅವರ ಧ್ವನಿನೂ ಇಲ್ಲ, ಅಟ್ಲೀಸ್ಟ್ ತನಿಖೆ ಆಗ್ತಿದೆ ಅನ್ನೋ ಭರವಸೆನೂ ಇಲ್ಲ. ಎನಿವೆ, ಕನ್ನಡಿಗರು ಎಚ್ಚೆತ್ತುಕೊಳ್ಳೇಬೇಕಾದ ಪರಿಸ್ಥಿತಿ. ಮರಾಠಿಗರು ಈ ಪ್ರಕರಣವನ್ನೇ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಿ, ಎಷ್ಟು ಬುದ್ಧಿವಂತಿಕೆಯಿಂದ ಈ ಪ್ರಕರಣದಲ್ಲಿ ಅವ್ರು ನಡ್ಕೊಂಡಿದ್ದಾರೆ. ಹೊಡೆದಿದ್ದು ಅವರೇ, ನಂತರದಲ್ಲಿ ಕೇಸ್ ಕೊಟ್ಟಿರೋದು ಅವರೇ, ದೂರು ಕೊಟ್ಟಿದ್ದಾರೆ ಕಂಡಕ್ಟರ್ ಮೇಲೆ. ಹಲ್ಲೆ ಮಾಡಿದ ನಂತರದಲ್ಲಿ ಕಂಡಕ್ಟರ್ ಮೇಲೆ ಮರಾಠಿಗರು ಪೋಕ್ಸೋ ಕೇಸ್, ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಕಂಡಕ್ಟರ್ ಅನ್ನೋ ರೀತಿಯಲ್ಲಿ ದೂರು ಕೊಟ್ಟಿದ್ದಾರೆ. ಕಂಪ್ಲೇಂಟ್ನಲ್ಲಿ ಬರೆಯಲಾಗಿದೆ, ನನ್ನ ಮೇಲೆ ದೌರ್ಜನ್ಯಕ್ಕೆ ಯತ್ನಿಸಿದ್ರು, ಹೀಗಾಗಿ ಇವರ ವಿರುದ್ಧ ಪೋಕ್ಸೋ ಕೇಸ್ನ ಅಡಿಯಲ್ಲಿ, ಆ ಒಂದು ಕಾಯ್ದೆಯ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಶಿಕ್ಷೆ ಕೊಡಿ ಅಂತ ಹೇಳಿ ಬರೆಯಲಾಗಿದೆ ದೂರಿನಲ್ಲಿ. ಅಲ್ಲ, ಕಂಪ್ಲೇಂಟ್ ಕೊಡೋದಕ್ಕೆ ಒಂದು ಲಾಜಿಕ್ ಬೇಡವಾ? ಆದ ಘಟನೆ ಏನು ಅನ್ನೋದ್ರ ವಿಡಿಯೋ ಫುಟೇಜ್ಗಳಿದೆ, ಬಸ್ನಲ್ಲಿದ್ದವ್ರು ಕಣ್ಣಾರೆ ಕಂಡಿದ್ದಾರೆ, ಸಾಕ್ಷಿ ಇದೆ. ಘಟನೆ ಆಗಿರೋದು ನಿನ್ನೆ ಮಧ್ಯಾಹ್ನ 4:30 ಸಂದರ್ಭದಲ್ಲಿ, ಸಂಜೆ ಹೊತ್ತಿಗೆ. ಕಂಪ್ಲೇಂಟ್ ಕೊಟ್ಟಿರೋದು ಎಷ್ಟೊತ್ತಿಗೆ ಗೊತ್ತಾ? ಪೋಕ್ಸೋ ಪ್ರಕರಣ ಅಂತ ಹೇಳಿ ತಡರಾತ್ರಿ 2:30, 4:04 ಹಲ್ಲೆ, ಕೇಸ್ ದಾಖಲಾಗಿರೋದು ಮಧ್ಯರಾತ್ರಿ. ಅದು ಏನಂತ, ಯಾರ ಮೇಲೆ ಇವ್ರು ಹೊಡೆದಿದ್ರೋ ಅವರೇ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಯತ್ನಿಸಿದ್ರು ಅಂತ ಹೇಳಿ. ಬಸ್ನಲ್ಲಿ, ಯಾವ ಬಸ್ನಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಕೇಸ್ ಕೊಡಲಾಗಿದೆ. ಇನ್ಫ್ಯಾಕ್ಟ್ ಈ ಪೋಕ್ಸೋ ಪ್ರಕರಣ ಅತ್ಯಂತ ಗಂಭೀರವಾಗಿದ್ದು, ಇದ್ರ ಬಗ್ಗೆ ಇಲ್ಲಿ ಕೂತು ನಾವು ಮೀಡಿಯಾ ಟ್ರಯಲ್ ಮಾಡೋ ಹಾಗಿಲ್ಲ, ಕಾನೂನಾತ್ಮಕವಾಗೋದಕ್ಕೆ ಅವಕಾಶ ಇಲ್ಲ, ಮಾಧ್ಯಮಗಳಿಗೂ ಕೂಡ. ಆದರೆ ಮೇಲ್ನೋಟಕ್ಕೇನೆ ದಾಲ್ ಮೇ ಕುಚ್ ಕಾಲಾ ಹೇ ಅಂತ ಅನ್ನಿಸ್ದಾಗ ಮಾತನಾಡಲೇಬೇಕಲ್ವಾ? ಬಸ್ನಲ್ಲಿ, ಆ ಬಸ್ನಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 6 ಮಂದಿ ಪ್ರಯಾಣಿಕರಿದ್ರು. ಅಷ್ಟು ಜನ ಇದ್ರು ಕೂಡ ದೌರ್ಜನ್ಯಕ್ಕೆ ಯತ್ನ ಮಾಡ್ಲಿಕ್ಕಾಗತ್ತಾ? ಕಂಡಕ್ಟರ್ ಮಹದೇವ್ ಅವರು ಹೊಡೆತ ತಿಂದವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ, ನಿವೃತ್ತಿ ಅಂಚಿನಲ್ಲಿದ್ದಾರೆ. ಪಾಪ ಹೇಳ್ಕೊಳ್ತಾರೆ, ನನಗೆ ಏನು ಕೇಸ್ ಕೊಟ್ಟಿದ್ದಾಳಲ್ಲ ಹೆಣ್ಮಗಳು, ಅವಳು ಏಜ್ ಮಕ್ಕಳಿದ್ದಾರೆ, ಆ ಏಜಿನ ಮಕ್ಕಳಿದ್ದಾರೆ ನಮಗೆ, ಅಂಥವ್ರ ಹತ್ರ, ಮಗಳ ಸಮಾನರಾಗಿರೋರ ಹತ್ರ ಹೋಗ್ಬಿಟ್ಟು ಬಸ್ನಲ್ಲಿ ನಾನು ಹೋಗಿ ದೌರ್ಜನ್ಯ ಮಾಡಿದೆ. ನನ್ನ ಇಡೀ ಈ ವೃತ್ತಿ ಜೀವನದ ಟ್ರ್ಯಾಕ್ ರೆಕಾರ್ಡ್ನಲ್ಲಿ ಅಂಥದ್ದು ಒಂದು ಕಂಪ್ಲೇಂಟ್ ಇಲ್ಲ. ಈಗ ನನ್ನ ಮೇಲೆ ಹೊಡೆದು ಯಾವಾಗ ಕನ್ನಡಿಗರು ಹೋರಾಟ ಮಾಡ್ತಾರೆ ಅಂತ ಗೊತ್ತಾಯ್ತೋ, ಉಲ್ಟಾ ನನ್ನ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ದಿನ ಹೋದರೆ ನಿವೃತ್ತಿ ಆಗೋ ಹಂತದಲ್ಲಿದ್ದೇನೆ, ಅಂಥದ್ರಲ್ಲಿ ಜನರ ಮುಂದೆ ದೌರ್ಜನ್ಯ ಮಾಡ್ತೀನಾ? ಪ್ರಶ್ನೆ ಕೇಳ್ತಿದ್ದಾರೆ. ಇನ್ನು ಈ ವಿಚಾರದಲ್ಲಿ ನಮ್ಮ ರಾಜಕೀಯ ನಾಯಕರ ನಡೆ ನುಡಿ. ಇಂದ್ರ ಅವರ ಬಹಳ ಫೇಮಸ್ ಡೈಲಾಗ್, ಕನ್ನಡಿಗರು ವಿಶಾಲ ಹೃದಯದವರು ಅಂತ. ನಾವು ಹಾಗೆ ಅಲ್ವಾ, ಎಲ್ಲರನ್ನೂ ನಮ್ಮವರು ಅಂತ ಒಪ್ಕೊಳ್ತೇವೆ, ಅಪ್ಕೊಳ್ತೇವೆ, ಸಹಬಾಳ್ವೆ ಘಟನೆ ಆಗುತ್ತೆ, ಪೊಲೀಸರು ಅವರನ್ನ ವಶಕ್ಕೆ ಪಡಿತಾರೆ, ಅದಾದ ನಂತರದಲ್ಲಿ ಮರ್ತು ಹೋಗ್ಬಿಡ್ತೀವಿ ಮತ್ತೊಂದು ಪ್ರಕರಣ ಆಗುವವರೆಗೂ. ಇದು ಜನರ ಪರಿಸ್ಥಿತಿ. ಆದರೆ ನಮ್ಮ ರಾಜಕಾರಣಿಗಳದಂತೂ ಅಧೋಗತಿ. ಅದರಲ್ಲೂ ಬೆಳಗಾವಿ ಭಾಗದ ರಾಜಕಾರಣಿಗಳು ಮಾತೇ ಆಡಲ್ಲ, ಮರಾಠಿ ಓಟ್ ಬೇಕಲ್ಲ. ನಾವು ಕನ್ನಡಿಗರು, ಕನ್ನಡ ಪರ, ನಾವು ಕೂಡ ಕನ್ನಡ ನೆಲದವರು, ಇಲ್ಲಿ ಕನ್ನಡಿಗರ ಬಗ್ಗೆನೇ ನಾವು ಧ್ವನಿ ಎತ್ತೋದು ಹೇಳಲ್ಲ ರಾಜಕಾರಣಿಗಳು. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ನಾಮಕೆ ವಾಸ್ತೆ ಅನ್ನೋ ಥರದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಲಕ್ಷ್ಮೀ ಮೇಡಮ್ ಅಂತೂ ಎಲ್ಲಿದ್ದಾರೆ ಗೊತ್ತಿಲ್ಲ. ಈ ವಿಚಾರದಲ್ಲಿ ಈ ಕನ್ನಡಿಗ ಕಂಡಕ್ಟರ್ ಬಗ್ಗೆ ಅವರ ಧ್ವನಿನೂ ಇಲ್ಲ, ಅಟ್ಲೀಸ್ಟ್ ತನಿಖೆ ಆಗ್ತಿದೆ ಅನ್ನೋ ಭರವಸೆನೂ ಇಲ್ಲ. ಎನಿವೆ, ಕನ್ನಡಿಗರು ಎಚ್ಚೆತ್ತುಕೊಳ್ಳೇಬೇಕಾದ ಪರಿಸ್ಥಿತಿ. ಮರಾಠಿಗರು ಈ ಪ್ರಕರಣವನ್ನೇ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಿ, ಎಷ್ಟು ಬುದ್ಧಿವಂತಿಕೆಯಿಂದ ಈ ಪ್ರಕರಣದಲ್ಲಿ ಅವ್ರು ನಡ್ಕೊಂಡಿದ್ದಾರೆ. ಹೊಡೆದಿದ್ದು ಅವರೇ, ನಂತರದಲ್ಲಿ ಕೇಸ್ ಕೊಟ್ಟಿರೋದು ಅವರೇ, ದೂರು ಕೊಟ್ಟಿದ್ದಾರೆ ಕಂಡಕ್ಟರ್ ಮೇಲೆ. ಹಲ್ಲೆ ಮಾಡಿದ ನಂತರದಲ್ಲಿ ಕಂಡಕ್ಟರ್ ಮೇಲೆ ಮರಾಠಿಗರು ಪೋಕ್ಸೋ ಕೇಸ್, ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಕಂಡಕ್ಟರ್ ಅನ್ನೋ ರೀತಿಯಲ್ಲಿ ದೂರು ಕೊಟ್ಟಿದ್ದಾರೆ. ಕಂಪ್ಲೇಂಟ್ನಲ್ಲಿ ಬರೆಯಲಾಗಿದೆ, ನನ್ನ ಮೇಲೆ ದೌರ್ಜನ್ಯಕ್ಕೆ ಯತ್ನಿಸಿದ್ರು,
ಹೀಗಾಗಿ ಇವರ ವಿರುದ್ಧ ಪೋಕ್ಸೋ ಕೇಸ್ನ ಅಡಿಯಲ್ಲಿ ಆ ಒಂದು ಕಾಯ್ದೆಯ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಶಿಕ್ಷೆ ಕೊಡಿ ಅಂತ ಹೇಳಿ ಬರೆಯಲಾಗಿದೆ ದೂರಿನಲ್ಲಿ. ಅಲ್ಲ, ಕಂಪ್ಲೇಂಟ್ ಕೊಡೋದಕ್ಕೆ ಒಂದು ಲಾಜಿಕ್ ಬೇಡವಾ? ಆದ ಘಟನೆ ಏನು ಅನ್ನೋದ್ರ ವಿಡಿಯೋ ಫುಟೇಜ್ಗಳಿದೆ, ಬಸ್ನಲ್ಲಿದ್ದವ್ರು ಕಣ್ಣಾರೆ ಕಂಡಿದ್ದಾರೆ, ಸಾಕ್ಷಿ ಇದೆ. ಘಟನೆ ಆಗಿರೋದು ನಿನ್ನೆ ಮಧ್ಯಾಹ್ನ 4:30 ಸಂದರ್ಭದಲ್ಲಿ, ಸಂಜೆ ಹೊತ್ತಿಗೆ. ಕಂಪ್ಲೇಂಟ್ ಕೊಟ್ಟಿರೋದು ಎಷ್ಟೊತ್ತಿಗೆ ಗೊತ್ತಾ? ಪೋಕ್ಸೋ ಪ್ರಕರಣ ಅಂತ ಹೇಳಿ ತಡರಾತ್ರಿ 2:30, 4:30ಗೆ ಹಲ್ಲೆ, ಕೇಸ್ ದಾಖಲಾಗಿರೋದು ಮಧ್ಯರಾತ್ರಿ. ಅದು ಏನಂತ, ಯಾರ ಮೇಲೆ ಇವ್ರು ಹೊಡೆದಿದ್ರೋ ಅವರೇ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಯತ್ನಿಸಿದ್ರು ಅಂತ ಹೇಳಿ. ಬಸ್ನಲ್ಲಿ, ಯಾವ ಬಸ್ನಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಕೇಸ್ ಕೊಡಲಾಗಿದೆ. ಇನ್ಫ್ಯಾಕ್ಟ್ ಈ ಪೋಕ್ಸೋ ಪ್ರಕರಣ ಅತ್ಯಂತ ಗಂಭೀರವಾಗಿದ್ದು ಇದ್ರ ಬಗ್ಗೆ ಇಲ್ಲಿ ಕೂತು ನಾವು ಮೀಡಿಯಾ ಟ್ರಯಲ್ ಮಾಡೋ ಹಾಗಿಲ್ಲ, ಕಾನೂನಾತ್ಮಕವಾಗೋದಕ್ಕೆ ಅವಕಾಶ ಇಲ್ಲ ಮಾಧ್ಯಮಗಳಿಗೂ ಕೂಡ. ಆದರೆ ಮೇಲ್ನೋಟಕ್ಕೇನೆ ದಾಲ್ ಮೇ ಕುಚ್ ಕಾಲಾ ಹೇ ಅಂತ ಅನ್ನಿಸ್ದಾಗ ಮಾತನಾಡಲೇಬೇಕಲ್ವಾ? ಬಸ್ನಲ್ಲಿ, ಆ ಬಸ್ನಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 6 ಮಂದಿ ಪ್ರಯಾಣಿಕರಿದ್ರು. ಅಷ್ಟು ಜನರಿದ್ರು ಕೂಡ ದೌರ್ಜನ್ಯಕ್ಕೆ ಯತ್ನ ಮಾಡ್ಲಿಕ್ಕಾಗತ್ತಾ? ಕಂಡಕ್ಟರ್ ಮಹದೇವ್ ಅವರು ಹೊಡೆತ ತಿಂದವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ, ನಿವೃತ್ತಿ ಅಂಚಿನಲ್ಲಿದ್ದಾರೆ. ಪಾಪ ಹೇಳ್ಕೊಳ್ತಾರೆ, ನನಗೆ ಏನು ಕೇಸ್ ಕೊಟ್ಟಿದ್ದಾಳಲ್ಲ ಹೆಣ್ಮಗಳು, ಅವಳು ಏಜ್ ಮಕ್ಕಳಿದ್ದಾರೆ, ಆ ಏಜಿನ ಮಕ್ಕಳಿದ್ದಾರೆ ನಮಗೆ, ಅಂಥವ್ರ ಹತ್ರ ಮಗಳ ಸಮಾನರಾಗಿರೋರ ಹತ್ರ ಹೋಗ್ಬಿಟ್ಟು ಬಸ್ನಲ್ಲಿ ನಾನು ಹೋಗಿ ದೌರ್ಜನ್ಯ ಮಾಡಿದೆ. ನನ್ನ ಇಡೀ ಈ ವೃತ್ತಿ ಜೀವನದ ಟ್ರ್ಯಾಕ್ ರೆಕಾರ್ಡ್ನಲ್ಲಿ ಅಂಥದ್ದು ಒಂದು ಕಂಪ್ಲೇಂಟ್ ಇಲ್ಲ. ಈಗ ನನ್ನ ಮೇಲೆ ಹೊಡೆದು ಯಾವಾಗ ಕನ್ನಡಿಗರು ಹೋರಾಟ ಮಾಡ್ತಾರೆ ಅಂತ ಗೊತ್ತಾಯ್ತೋ ಉಲ್ಟಾ ನನ್ನ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ದಿನ ಹೋದರೆ ನಿವೃತ್ತಿ ಆಗೋ ಹಂತದಲ್ಲಿದ್ದೇನೆ, ಅಂಥದ್ರಲ್ಲಿ ಜನರ ಮುಂದೆ ದೌರ್ಜನ್ಯ ಮಾಡ್ತೀನಾ ಪ್ರಶ್ನೆ ಕೇಳ್ತಿದ್ದಾರೆ. ಇನ್ನು ಈ ವಿಚಾರದಲ್ಲಿ ನಮ್ಮ ರಾಜಕೀಯ ನಾಯಕರ ನಡೆ ನುಡಿ, ಚಂದ್ರ ಅವರ ಬಹಳ ಫೇಮಸ್ ಡೈಲಾಗ್, ಕನ್ನಡಿಗರು ವಿಶಾಲ ಹೃದಯದವರು ಅಂತ. ನಾವು ಹಾಗೆ ಅಲ್ವಾ, ಎಲ್ಲರನ್ನೂ ನಮ್ಮವರು ಅಂತ ಒಪ್ಕೊಳ್ತೇವೆ, ಅಪ್ಕೊಳ್ತೇವೆ, ಸಹಬಾಳ್ವೆ ಪ್ರತಿಭಟನೆ ಆಗುತ್ತೆ, ಪೊಲೀಸರು ಅವರನ್ನ ವಶಕ್ಕೆ ಪಡಿತಾರೆ, ಅದಾದ ನಂತರದಲ್ಲಿ ಮರ್ತು ಹೋಗ್ಬಿಡ್ತೀವಿ ಮತ್ತೊಂದು ಪ್ರಕರಣ ಆಗೋವರೆಗೂ. ಇದು ಜನರ ಪರಿಸ್ಥಿತಿ. ಆದರೆ ನಮ್ಮ ರಾಜಕಾರಣಿಗಳದಂತೂ ಅದೋ ಗತಿ. ಅದರಲ್ಲೂ ಬೆಳಗಾವಿ ಭಾಗದ ರಾಜಕಾರಣಿಗಳು ಮಾತೇ ಆಡಲ್ಲ, ಮರಾಠಿ ಓಟ್ ಬೇಕಲ್ಲ. ನಾವು ಕನ್ನಡಿಗರು, ಕನ್ನಡ ಪರ, ನಾವು ಕೂಡ ಕನ್ನಡ ನೆಲದವರು, ಇಲ್ಲಿ ಕನ್ನಡಿಗರ ಬಗ್ಗೆನೇ ನಾವು ಧ್ವನಿ ಎತ್ತೋದು ಹೇಳಲ್ಲ ರಾಜಕಾರಣಿಗಳು. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ನಾಮಕೆ ವಾಸ್ತೆ ಅನ್ನೋ ಥರದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಲಕ್ಷ್ಮೀ ಮೇಡಮ್ ಅಂತೂ ಎಲ್ಲಿದ್ದಾರೆ ಗೊತ್ತಿಲ್ಲ. ಈ ವಿಚಾರದಲ್ಲಿ ಈ ಕನ್ನಡಿಗ ಕಂಡಕ್ಟರ್ ಬಗ್ಗೆ ಅವರ ಧ್ವನಿನೂ ಇಲ್ಲ, ಅಟ್ಲೀಸ್ಟ್ ತನಿಖೆ ಆಗ್ತಿದೆ ಅನ್ನೋ ಭರವಸೆನೂ ಇಲ್ಲ. ಎನಿವೆ, ಕನ್ನಡಿಗರು ಎಚ್ಚೆತ್ತುಕೊಳ್ಳೇಬೇಕಾದ ಪರಿಸ್ಥಿತಿ. ಮರಾಠಿಗರು ಈ ಪ್ರಕರಣವನ್ನೇ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಿ, ಎಷ್ಟು ಬುದ್ಧಿವಂತಿಕೆಯಿಂದ ಈ ಪ್ರಕರಣದಲ್ಲಿ ಅವ್ರು ನಡ್ಕೊಂಡಿದ್ದಾರೆ.